ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವ್ದ್ಯಾವುದು ಅಂತಂದರೆ ಧ್ಯಾನ ಮುದ್ರ, ಹಕಿನಿ ಮುದ್ರ ಹಾಗೂ ಯೋನಿ ಮುದ್ರ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಧ್ಯಾನ ಮುದ್ರ. ಧ್ಯಾನ ಮುದ್ರ ಹೇಗೆ ಮಾಡೋದು? ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ. ನಿಮ್ಮ 2 ಅಂಗೈಗಳನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಎಡಗೈ ಕೆಳಗಡೆ ಇರಬೇಕು, ನಿಮ್ಮ ಬಲಗೈ ಮೇಲೆಗಡೆ ಇರಬೇಕು. ನಿಮ್ಮ 2 ಹೆಬ್ಬೆರಳಿಂದ ಟ್ರಯಾಂಗಲ್ ಫಾರ್ಮ್ ಮಾಡಿ ಈ ಥರ ಬರಬೇಕು. ಇದಕ್ಕೆ ನಾವೇನಂತೀವಿ ಧ್ಯಾನ ಮುದ್ರ. ಇದನ್ನು ನೀವು ನಿಮ್ಮ ಗ್ರ್ಯಾಂಡ್ ರೀಜನ್ ಹತ್ರ ಇಟ್ಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಧಾನವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸಲ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ನಿಮ್ಮ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರನ ನಾವು ಮೆಡಿಟೇಷನ್ ಮಾಡುವಾಗ ತುಂಬ ಜಾಸ್ತಿ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿರ್ತಾರಲ್ಲ, ನೀವು ನೋಡ್ಬೋದು ಅವರು ಧ್ಯಾನ ಮುದ್ರನ ಯೂಸ್ ಮಾಡ್ತಾರೆ. ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮರಿ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಮುಂದಿನ ಮುದ್ರ ಯಾವುದು ಅಂದರೆ ಹಕಿನಿ ಮುದ್ರ ಅಂತೀವಿ. ಇದಕ್ಕೆ ಮುದ್ರಾ ಫಾರ್ ಮೈಂಡ್. ಈ ಮುದ್ರದಿಂದ ಏನಾಗುತ್ತೆ ಅಂದರೆ ನಿಮ್ಮ ಬ್ರೈನಲ್ಲಿರೋ 2 ಲೆಫ್ಟ್ ಮತ್ತು ರೈಟ್ ಹೆಮಿಸ್ಫಿಯರು ಆಕ್ಟಿವ್ ಆಗುತ್ತೆ. ಈ ಮುದ್ರನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. 2 ಕೈ ಅಂಗೈಗಳನ್ನು, ಈ ಬೆರಳು ಇದಾವಲ್ಲ, ಹೆಬ್ಬೆರಳು, ಕಿರುಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು ಹಾಗೂ ಕಿರುಬೆರಳುಗಳನ್ನು 2 ಕೈಗಳನ್ನು ಈ ಥರ ಫಿಂಗರ್ ಟಿಪ್ಸನ್ನು ಜಾಯಿನ್ ಮಾಡಿ. ಕಂಪ್ಲೀಟಾಗಿ ಜಾಯಿನ್ ಮಾಡಬೇಡಿ. ಇದು ಮತ್ತೆ ಅಂಜಲಿ ಮುದ್ರ ಆಗುತ್ತೆ. ಜಸ್ಟ್ ಇಷ್ಟೇ. ಇದು ಹಕಿನಿ ಮುದ್ರ. ನಿಮ್ಮ ಗ್ರ್ಯಾಂಡ್ ರೀಜನ್ ಅಥವಾ ರಿಪ್ರೊಡಕ್ಟಿವ್ ರೀಜನ್ ಇರುತ್ತಲ್ಲ ಅದರ ಹತ್ರ ತೊಗೊಂಡು ಬನ್ನಿ. ಈ ಥರ ಸಪೋರ್ಟ್ ತೊಗೋಬೇಡಿ, ಈ ಥರ ಎಲ್ಲ. ಸೊ ಕಂಪ್ಲೀಟಾಗಿ ನೀವು ಸ್ಟ್ರೆಂತಾಗಿ ಇಟ್ಕೋಬೇಕು ಕೈಯನ್ನು. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ಆವಾಗಲೇ ಹೇಳ್ದಂಗೆ ನಿಮ್ಮ ಬ್ರೈನ್ ಮತ್ತು ನಿಮ್ಮ ಬ್ರೈನಲ್ಲಿರೋ ಲೆಫ್ಟ್ ಮತ್ತು ರೈಟ್ ಹೆಮಿಸ್ಫಿಯರ್ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದು ಮುದ್ರಾ ಫಾರ್ ಮೈಂಡ್ ಅಂತಲೇ ಹೇಳ್ತೀವಿ. ನಿಮ್ಮ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮಗೆ ಕಾಮ್ ಫೀಲ್ ಆಗುತ್ತೆ, ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಇದನ್ನು ಯಾರು ಮಾಡಬಾರ್ದು ಅಂತಂದರೆ ಯಾರಿಗೆ ಮೊಣಕಾಲು ಇಶ್ಯೂಸ್ ಇರುತ್ತೆ ಅಥವಾ ಆ್ಯಂಕಲ್ ಇಶ್ಯೂಸ್ ಇರುತ್ತೆ, ಹಿಪ್ಸ್ ಇಶ್ಯೂಸ್ ಇರುತ್ತೆ, ಕೂತ್ಕೊಳೋಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಮುಂದಿನ ಮುದ್ರ ಯಾವುದು ಅಂತಂದರೆ ಯೋನಿ ಮುದ್ರ. ಮುದ್ರಾ ಫಾರ್ ವೂಂಬ್ ಅಂತ ಅಂತೀವಿ ನಾವು ಮುದ್ರ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತು ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ನಿಮ್ಮ 2 ಕೈಗಳನ್ನು, ಅಂಗೈಗಳನ್ನು, ಈ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಎರಡನ್ನೂ ಜಾಯಿನ್ ಮಾಡಿ ಹಾಗೂ ನಿಮ್ಮ ತೋರು ಬೆರಳು ಮತ್ತು ಕಿರು ಬೆರಳನ್ನು ಕೂಡ ಜಾಯಿನ್ ಮಾಡಿ. ನಿಮ್ಮ ಹೆಬ್ಬೆರಳು ಕೂಡ ಜಾಯಿನ್ ಮಾಡಿ. ಇದಕ್ಕೆ ನಾವೇನಂತೀವಿ ಯೋನಿ ಮುದ್ರ. ಮುದ್ರಾ ಫಾರ್ ವೂಂಬ್ ಅಂತ ಅಂತೀವಿ. ಇದನ್ನು ನೀವು ನಿಮ್ಮ ರಿಪ್ರೊಡಕ್ಟಿವ್ ರೀಜನ್ ಹತ್ರ ಈ ಥರ ಇಟ್ಕೋಬೋದು. ಈ ಥರ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸಲ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು.
ಈ ಮುದ್ರ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಮೊದಲನೇದಾಗಿ ಈ ಮುದ್ರನ ನಾವು ಊಂಬ್ ಅಂದರೆ ಗರ್ಭ, ಸೊ ಎಸ್ಪೆಷಲಿ ನಮ್ಮ ಫೆಮಿನೈನ್ ಎನರ್ಜಿ, ಸೊ ಹೆಣ್ಮಕ್ಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಫೆಮಿನೈನ್ ಎನರ್ಜಿನ ಇಂಪ್ರೂವ್ ಮಾಡುತ್ತೆ. ಹಾಗೆ ನಿಮ್ಮ ಫರ್ಟಿಲಿಟಿ ಇಶ್ಯೂಸ್ ಏನಾದರೂ ಇದ್ದರೆ ಕೂಡ ಸೊ ಇದರಿಂದ ತುಂಬಾ ಹೆಲ್ಪ್ ಇದೆ. ಈ 3 ಮುದ್ರೆಗಳನ್ನು ನೀವು ಟ್ರೈ ಮಾಡಿಬಿಟ್ಟು ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.